ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆ ಹಾಗೂ ಆದರ್ಶ ವಿದ್ಯಾಲಯದ 6ನೇ ತರಗತಿಯ ಪ್ರವೇಶ ಪರೀಕ್ಷೆ ಮತ್ತು ಇಲ್ಲಿ ಮೈನಾರಿಟಿ ಮೊರಾರ್ಜಿ ಪ್ರವೇಶ ಪರೀಕ್ಷೆಗಳಲ್ಲಿ 5ನೇ ತರಗತಿಯ ಜೀವ ಪ್ರಪಂಚ ಪಾಠದ ಮೇಲೆ ಕೇಳಿರುವಂತಹ ಪ್ರಶ್ನೆಗಳು ಯಾವುವು ಎನ್ನುವುದನ್ನು ತಮಗೆ ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ತಿಳಿಸಿದ್ದೆ. ಇದೀಗ ಈ ವಿಡಿಯೋದಲ್ಲಿಯೂ ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನು ತಮಗೆ ತಿಳಿಸ್ಕೊಡ್ತೀನಿ. ಇನ್ನು ತಾವುಗಳು ನಮ್ಮ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳುತ್ತಾ ಓಕೆ, ವಿಡಿಯೋ ಪ್ರಾರಂಭಿಸೋಣ. ಇಲ್ಲಿ ನೋಡಬಹುದು, ಇದೊಂದು ಏಕವಾರ್ಷಿಕ ಸಸ್ಯ. ಅಂದರೆ ಏಕವಾರ್ಷಿಕ ಸಸ್ಯ ಅಂದರೆ ಏನು ಅನ್ನೋದ್ರ ಬಗ್ಗೆ ತಮಗೆ ಸಿಂಪಲ್ ಆಗಿ ಹೇಳೋದಾದರೆ, ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗಿ ನಾಶವಾಗುವಂತಹ ಸಸ್ಯಗಳು. ಇಲ್ಲಿ ಗಜ್ಜರಿ, ಕಬ್ಬು ಮತ್ತು ಮಾವು ಈ ಮೂರು ಕೂಡ ಇಲ್ಲಿ 1 ವರ್ಷಕ್ಕಿಂತ ಹೆಚ್ಚಿನ ಕಾಲಾವಧಿಯನ್ನು ತೆಗೆದುಕೊಳ್ತವೆ. ಹಾಗಾಗಿ ಗೋಧಿ ಇದು ಕೇವಲ 1 ವರ್ಷದಲ್ಲಿ ಇರುವಂತಹ ಒಂದು ಸಸ್ಯ ಆಗಿರುತ್ತದೆ. ಹಾಗಾಗಿ ಇದು ಏಕವಾರ್ಷಿಕ ಸಸ್ಯ ಆಗುತ್ತದೆ. ಇಲ್ಲಿ ಗೋಧಿ ಸರಿಯಾದ ಉತ್ತರ. ಇನ್ನು ಎರಡನೇದಾಗಿ ನೋಡ್ಬೋದು, ಇದೊಂದು ದ್ವೈವಾರ್ಷಿಕ ಸಸ್ಯವಾಗಿದೆ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು 2 ವರ್ಷ ಅಂದರೆ ಇದು ಒಂದು ಸಸ್ಯ ಏನಿರುತ್ತೆ 2 ವರ್ಷ ಅಥವಾ 2 ಋತುಗಳವರೆಗೆ ಜೀವಿಸಿ ಹೂವು, ಹಣ್ಣು ಮತ್ತು ಇಲ್ಲಿ ಬೀಜಗಳನ್ನು ಉತ್ಪತ್ತಿ ಮಾಡಿ ನಾಶವಾಗುವಂತಹ ಸಸ್ಯಗಳು. ಇಲ್ಲಿ ಗೋಧಿ ಏಕವಾರ್ಷಿಕ ಸಸ್ಯ ಆಗುತ್ತದೆ. ಮಾವು ಕೂಡ ಇದು ಬಹುವಾರ್ಷಿಕ ಸಸ್ಯ. ಇನ್ನು ಹತ್ತಿ ಇದೆಯಲ್ಲ, ಅದು ಕೂಡ ಏಕವಾರ್ಷಿಕ ಸಸ್ಯ. ಇಲ್ಲಿ ಶುಂಠಿ ಇದೆಯಲ್ಲ, ಶುಂಠಿ ಇದು ದ್ವೈವಾರ್ಷಿಕ ಸಸ್ಯ ಆಗುತ್ತದೆ. ಇನ್ನು ಮೂರನೇದಾಗಿ ಇದೊಂದು ಬಹುವಾರ್ಷಿಕ ಸಸ್ಯ. ಅಂದರೆ ಇಲ್ಲಿ 2 ವರ್ಷಕ್ಕಿಂತಲೂ ಹೆಚ್ಚು ಅಂದಾಗ ಅಲ್ಲಿ ಬಹಳ ವರ್ಷಗಳ ಕಾಲ ಟೈಮನ್ನು ತೆಗೆದುಕೊಳ್ತಾ ಇದ್ದು. ಹಾಗಾಗಿ ಇಲ್ಲಿ ನೋಡೋಣ, ಇಲ್ಲಿ ಜೋಳ, ಹತ್ತಿ, ಗೋಧಿ ಈ ಮೂರು ಕೂಡ ನೋಡ್ತಾ ಹೋದಾಗ ಅವುಗಳು ಏಕವಾರ್ಷಿಕ ಸಸ್ಯ ಆಗಿವೆ. ಹಾಗಾಗಿ ಇಲ್ಲಿ ನಿಂಬೆ ಇದೆಯಲ್ಲ, ಇದು ಒಂದು ಬಹುವಾರ್ಷಿಕ ಸಸ್ಯ ಆಗುತ್ತದೆ. ಹಲವಾರು ವರ್ಷಗಳ ಕಾಲ ಬದುಕಿ ಹೂ ಬಿಟ್ಟು ಕಾಯಾಗಿ ಹಣ್ಣಾಗುವಂತಹ ಒಂದು ಸಸ್ಯಗಳು. ಸೊ ಇಲ್ಲಿ ನಿಂಬೆ ಇದೆಯಲ್ಲ, ಇದೊಂದು ಬಹುವಾರ್ಷಿಕ ಸಸ್ಯ. ಇಲ್ಲಿ ನಿಂಬೆ, ಜೋಳ, ಹತ್ತಿ, ಗೋಧಿ ಆಪ್ಷನ್ಸ್ಗಳಲ್ಲಿ ಮೊದಲನೇದು ಇದೆಯಲ್ಲ ನಿಂಬೆ, ಅದು ಸರಿಯಾದ ಉತ್ತರ ಆಗುತ್ತದೆ. ಇನ್ನು 4ನೇದಾಗಿ ಅಡಿಕೆ, ಇದೊಂದು ಏಕವಾರ್ಷಿಕ ಸಸ್ಯ, ಬಹುವಾರ್ಷಿಕ ಸಸ್ಯ, ದ್ವೈವಾರ್ಷಿಕ ಸಸ್ಯ. ಅದೇ ರೀತಿಯಾಗಿ ಇಲ್ಲಿ ನೋಡ್ಬೋದು ತಾವು ಕೂಡ ಅರ್ಧವಾರ್ಷಿಕ ಸಸ್ಯ. ಹಾಗಾದರೆ ಇಲ್ಲಿ ಅಡಿಕೆ ಅನ್ನುವುದು ಅದು ಬಹುವಾರ್ಷಿಕ ಸಸ್ಯ ಆಗುತ್ತದೆ. ಇನ್ನು 5ನೇದಾಗಿ ಇದೊಂದು ಏಕದಳ ಧಾನ್ಯಕ್ಕೆ ಉದಾಹರಣೆ. ಏಕದಳ ಧಾನ್ಯ ಅಂದಾಗ ಇಲ್ಲಿ ಅದು ಕೊಟ್ಟಂತಹ ಸಸ್ಯ ಅಥವಾ ಅದು ಏನಿರ್ತದಲ್ಲ, ಒಂದು ಏಕದಳ ಧಾನ್ಯ ಸಸ್ಯಗಳ ಬೀಜ ಕೇವಲ ಒಂದು ಬೀಜದಳವನ್ನು ಮಾತ್ರ ಹೊಂದಿರುತ್ತದೆ. ಹಾಗಾಗಿ ಅದಕ್ಕೆ ಏಕದಳ ಧಾನ್ಯ ಅಂತ ಕರೀತಾರೆ. ಇಲ್ಲಿ ಆಪ್ಷನ್ಸ್ಗಳು ರಾಗಿ, ತೊಗರಿ, ಕಡಲೆ, ಹುರುಳಿ ಅಂತ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ರಾಗಿ ಆಗಿರ್ಬೋದು, ಇಲ್ಲಿ ತೊಗರಿ, ಕಡಲೆ, ಹುರುಳಿ ಇವೆಲ್ಲವೂ ಕೂಡ ಇವು ದ್ವಿದಳ ಧಾನ್ಯಗಳಾಗ್ತವೆ. ಇವು 2 ಬೀಜದಳಗಳನ್ನು ಹೊಂದಿರ್ತವೆ. ಹಾಗಾಗಿ ಇಲ್ಲಿ ಏಕದಳ ಧಾನ್ಯ ಯಾವುದು ಅಂದರೆ ರಾಗಿ, ಈ ಆಪ್ಷನ್ ಆಗುತ್ತದೆ. ಇನ್ನು 6ನೇ ಪ್ರಶ್ನೆ ನೋಡೋಣ. ಇದೊಂದು ದ್ವಿದಳ ಧಾನ್ಯ. ರಾಗಿ, ಗೋಧಿ, ಭತ್ತ, ತೊಗರಿ ಇವೆಲ್ಲವುಗಳನ್ನು ನೋಡ್ತಾ ಹೋಗಿ, ಇದು ರಾಗಿ ಆಗಿರ್ಬೋದು, ಗೋಧಿ, ಭತ್ತ ಇವುಗಳು ಕೇವಲ ಒಂದು ಬೀಜದಳವನ್ನು ಹೊಂದಿರುತ್ತವೆ. ಹಾಗಾಗಿ ಇಲ್ಲಿ ತೊಗರಿ ಆಪ್ಷನ್ ಇದೆಯಲ್ಲ, ಡಿ ಆಪ್ಷನ್ನು, ಇದೊಂದು ದ್ವಿದಳ ಧಾನ್ಯ ಆಗುತ್ತದೆ. ಇದು ಈಗಾಗಲೇ ನಾನು ಮೊದಲ ವಿಡಿಯೋದ ಮತ್ತು ಈ ವಿಡಿಯೋಗಳಲ್ಲಿ ಮೊದಲನೇ ಪಾಠ ಏನಿದೆಯಲ್ಲ, ಜೀವ ಪ್ರಪಂಚ ಪಾಠದ ಮೇಲೆ ವಿವಿಧ ಪ್ರವೇಶ ಪರೀಕ್ಷೆಗಳಲ್ಲಿ ಕೇಳಿರುವಂತಹ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಪಾಠದ ಮೇಲೆ ಕೇಳಿರುವಂತಹ ಪ್ರಶ್ನೆಗಳನ್ನು ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.